ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನದಿಂದ ದಿನಕ್ಕೆ ಕುತೂಹಲ ಕೆರಳಿಸ್ತಾ ಇದೆ. ಟಿಆರ್ಪಿಯಲ್ಲೂ ಭಾಗ್ಯಳ ಹೊಸ ಹೆಜ್ಜೆ ಮುಂದೆ ತಂದಿದೆ. ಸದ್ಯ ತನ್ನ ಕುಟುಂಬದಿಂದ ಆಗಿರುವ ತಪ್ಪುಗಳನ್ನೆಲ್ಲ ಸರಿ ಮಾಡಲು ಹೊರಟಿದ್ದಾಳೆ. ಒಂದು ಕಡೆ ತಾನು ಅನುಭವಿಸಿದ ಕಷ್ಟವನ್ನ ತಾಂಡವ್ಗೆ ರಿಟರ್ನ್ ಕೊಡುತ್ತಿದ್ರೆ, ಮತ್ತೊಂದೆಡೆ ಮಕ್ಕಳ ಜೀವನವನ್ನ ಸರಿಪಡಿಸಲು ಭಾಗ್ಯ ಕಷ್ಟಪಡ್ತಾ ಇದ್ದಾಳೆ. ಆದ್ರೆ ಇದಕ್ಕೂ ತಾಂಡವ್ ಅಡ್ಡಗಾಲು ಹಾಕ್ತಿದ್ದಾನೆ. ಭಾಗ್ಯಳ ಮಗಳು ತನ್ವಿ ಕಾಲೇಜಿನಿಂದ ಸಸ್ಪೆಂಡ್ ಆಗಿ ಮನೆಯಲ್ಲಿದ್ದಾಳೆ. ಕೆಲ ದಿನಗಳ ಹಿಂದೆ ತನ್ನನ್ನು ರೇಗಿಸಿದ ಕ್ಲಾಸ್ಮೇಟ್ಗಳಿಗೆ ತನ್ವಿ ಹಾಕಿ ಸ್ಟಿಕ್ ನಿಂದ ಹೊಡೆದ ಕಾರಣ ಪ್ರಿನ್ಸಿಪಲ್ ಅವಳನ್ನ ಸಸ್ಪೆಂಡ್ ಮಾಡಿದ್ರು. ಈ ವಿಚಾರ ತಾಂಡವ್ ಕಿವಿಗೂ ಬಿದ್ದಿತ್ತು. ಆದ್ರೆ ತಾಂಡವ್ ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡಿರಲಿಲ್ಲ. ಇದೀಗ ಈ ವಿಚಾರವನ್ನ ಸರಿಪಡಿಸಲು ಭಾಗ್ಯ ಮುಂದಾಗಿ ತಾಂಡವ್ನನ್ನು ಕಾಲೇಜಿಗೆ ಹೋಗಿ ಮಾತಾಡೋಣ ಎಂದು ಕರೆದುಕೊಂಡು ಹೋಗಿದ್ದಾಳೆ. ಆರಂಭದಲ್ಲಿ ಇದಕ್ಕೆ ತಾಂಡವ್ ಒಪ್ಪಿರಲಿಲ್ಲ. ನಾನು ಎಲ್ಲೂ ಹೋಗಲ್ಲ, ಎಲ್ಲಿಗೂ ಬರಲ್ಲ ಎಂದು ಹೇಳಿದ್ದ. ಆಗ ನಾನು ಬರಲ್ಲ ಎಂದಿದ್ದಕ್ಕೆ ತಾಂಡವ್ನ ಕೈ ಹಿಡಿದು ಬಿಡುವವರು ಯಾರು, ನಾವಿಬ್ರು ಹೋಗ್ಲೇಬೇಕು ಎಂದು ಭಾಗ್ಯ ಎಳೆದುಕೊಂಡು ಹೋಗಿದ್ದಾಳೆ. ಆದ್ರೆ ಇಲ್ಲೂ ತಾಂಡವ್ ನಡೆ ಹದ್ದು ಮೀರಿದೆ. ಪ್ರಿನ್ಸಿಪಾಲ್ಗೆನೆ ಬೈದಿದ್ದಾನೆ ತಾಂಡವ್. ಇವತ್ತು ನಾವು ನಿನ್ನನ್ನ ಕಾಲೇಜಿಗೆ ವಾಪಸ್ ಸೇರಿಸಿಯೇ ಇಲ್ಲಿಂದ ಹೋಗುದು ಎಂದು ಭಾಗ್ಯ ತನ್ವಿ ಬಳಿ ಹೇಳಿದ್ದಾಳೆ. ಅದರಂತೆ 3 ಜನ ಪ್ರಿನ್ಸಿಪಾಲ್ ಭೇಟಿಯಾಗಲು ತೆರಳಿದ್ದಾರೆ. ಆದ್ರೆ ಪ್ರಿನ್ಸಿಪಾಲ್ ಚೇಂಬರ್ನಲ್ಲಿ ಅವಘಡ ಸಂಭವಿಸಿದೆ. ಪ್ರಿನ್ಸಿಪಾಲ್ ಜೊತೆ ಮಾತನಾಡುತ್ತಿರುವ ಸಂದರ್ಭ ತಾಂಡವ್ಗೆ ಪದೇ ಪದೇ ಶ್ರೇಷ್ಠಳ ಕಾಲ್ ಬಂದಿದೆ. ತಾಂಡವ್ ಫೋನ್ ಅನ್ನು ಸೈಲೆಂಟ್ ಮೋಡ್ ನಲ್ಲಿ ಕೂಡ ಇಟ್ಟಿರಲಿಲ್ಲ. ಪದೇ ಪದೇ ರಿಂಗ್ ಆಗುವುದನ್ನ ಕಂಡ ಪ್ರಿನ್ಸಿಪಾಲ್ ಅವರು ತಾಂಡವ್ ಬಳಿ ಫೋನ್ಸ್ ನ ಸೈಲೆಂಟ್ ಮೋಡ್ ನಲ್ಲಿ ಇಟ್ಟಿರಬೇಕು ಎಂಬ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ ಎಂದು ಹೇಳಿದ್ದಾರೆ. ಇದರಿಂದ ಕೆರಳಿದ ತಾಂಡವ್, ನೀವು ಪ್ರಿನ್ಸಿಪಲ್ ಆಗಿರುವುದು ನನ್ನ ಮಗಳಿಗೆ, ನನ್ಗೆ ಅಲ್ಲ, ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಎಂದು ಹೇಳಿದ್ದಾನೆ. ಇದರಿಂದ ಪ್ರಿನ್ಸಿಪಾಲ್ಗೂ ಕೋಪ ಬಂದಿದೆ. ಸದ್ಯ ಈ ಘಟನೆಯಿಂದ ತನ್ವಿಗೆ ಸಸ್ಪೆಂಡ್ ವಾಪಸ್ ತೆಗೆದುಕೊಳ್ಳುವುದು ಅನುಮಾನ ಎಂಬಂತೆ ಕಾಣ್ತಾ ಇದೆ. ಭಾಗ್ಯಳ ಶ್ರಮ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತಾ ಎಂಬುದು ಇಂದಿನ ಸಂಚಿಕೆಯಲ್ಲಿ ತಿಳಿದು ಬರಲಿದೆ.